ಸಕಲೇಶಪುರ ಪಟ್ಟಣದ ಪುರಸಭೆ ಕಚೇರಿಗೆ ನುಗ್ಗಿ ಕರ್ತವ್ಯ ನಿರತ ಅಧಿಕಾರಿ ನಟರಾಜ್ ಅವರಿಗೆ ಚಪ್ಪಲಿ ತೋರಿಸಿ ಬೆದರಿಕೆ ಹಾಕಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ ಆರೋಪದ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪುರಸಭೆ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರ ಸಂಘದ ಸದಸ್ಯರು ಪ್ರತಿಭಟನೆ ನಡೆಸಿದ್ದಾರೆ. ಪುರಸಭೆ ಕಚೇರಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಯವರೆಗೆ ಮೆರವಣಿಗೆ ನಡೆಸಿದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನೌಕರರಿಗೆ ರಕ್ಷಣೆ ಒದಗಿಸಬೇಕು, ಕರ್ತವ್ಯಕ್ಕೆ ಅಡ್ಡಿಪಡಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ತಹಸೀಲ್ದಾರ್ ಸುಪ್ರೀತ್ ಹಾಗೂ ಉಪವಿಭಾಗಾಧಿಕಾರಿ ಕಚೇರಿಯ ವ್ಯವಸ್ಥಾಪಕ ಯೋಗೇಶ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಮನವಿ ಪತ್ರ ಸಲ್ಲಿಸಿದ ನಂತರ ಪುರಸಭೆ ಮುಖ್ಯಾಧಿಕಾರಿಗಳು ಕೂಡ ಮಾತನಾಡಿದ್ದಾರೆ. ಕಚೇರಿಗೆ ಬಂದ ವ್ಯಕ್ತಿಯೊಬ್ಬ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳ ಮೇಲೆ ಗಲಾಟೆ ನಡೆಸಿ ಚಪ್ಪಲಿ ತೋರಿಸಿರ್ತಕ್ಕಂಥ ಘಟನೆ ಖಂಡನೀಯ. ಈ ಕುರಿತು ಹಲವಾರು ಸಂಘಟನೆಗಳು ಕೂಡ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾವೆ. ಸಿಬ್ಬಂದಿಗಳಿಂದ ಮಾಹಿತಿ ಪಡೆದು ಸಂಬಂಧಪಟ್ಟವರ ವಿರುದ್ಧ ದೂರನ್ನ ನೀಡಲಾಗಿದ್ದು ಅವರನ್ನ ಬಂಧಿಸುವಂತೆ ಮೇಲಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗುವುದು ಅಂತ ಹೇಳಿದ್ರು. ಏನಿದು ಘಟನೆ ಅಂತ ನೋಡ್ತಾ ಹೋದ್ರೆ, ಕಳೆದ ಮೇ 15ನೇ ತಾರೀಕು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಪ್ರೀತಮ್ ಅಂತಕ್ಕಂಥವ್ರು ಅಗ್ರಹಾರ ಸುದೀಪ್ ಹಾಗೂ ಭರತ್ ಎಂಬುವವರ ಗುಂಪು ಕಟ್ಕೊಂಡು ಪುರಸಭೆ ಕಚೇರಿಗೆ ನುಗ್ಗಿ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಸಮುದಾಯ ಸಂಘಟನಾಧಿಕಾರಿ ನಟರಾಜ್ ಸೇರಿದಂತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ಚಪ್ಪಲಿ ತೋರಿಸಿ ಬೆದರಿಕೆ ಹಾಕಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ರು ಅಂತಕ್ಕಂಥದ್ದು ಆರೋಪ. ಬಳಿಕ ಆಡಳಿತ ವಿಭಾಗದಲ್ಲಿಯೂ ಕೂಡ ಅನವಶ್ಯಕವಾಗಿ ಕೂಗಾಡಿ ಕರ್ತವ್ಯ ನಿರ್ವಹಣೆಗೆ ಅಡ್ಡಿಪಡಿಸಿದ್ರಂತೆ. ಈ ಘಟನೆಗೆ ಸಂಬಂಧಿಸಿದಂತೆ ಚಪ್ಪಲಿ ಇಟ್ಕೊಂಡು ಅಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಅಂಡ್ ಅದು ಸಾರ್ವಜನಿಕ ಚರ್ಚೆಗೂ ಕೂಡ ಕಾರಣವಾಗಿ ಇದೀಗ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಇನ್ನು ಮನವಿ ಸ್ವೀಕರಿಸಿ ಮಾತನಾಡಿರ್ತಕ್ಕಂಥ ತಹಸೀಲ್ದಾರ್ ಸುಪ್ರೀತ್ ಅವರು ಸರ್ಕಾರಿ ಅಧಿಕಾರಿಗಳಾಗ್ಲಿ, ಸಿಬ್ಬಂದಿಗಳಾಗ್ಲಿ, ಸಾಮಾನ್ಯ ನಾಗರಿಕರಾಗ್ಲಿ ಎಲ್ಲರಿಗೂ ಕೂಡ ಗೌರವ ಒಂದೇ, ಎಲ್ಲರೂ ಕೂಡ ಗೌರವ ಇದೆ. ನಾಗರಿಕರು ನಾಗರಿಕರಂತೆ ನಡ್ಕೋಬೇಕು. ಯಾರ ಆತ್ಮಗೌರವಕ್ಕೂ ಕೂಡ ಧಕ್ಕೆ ತರುವಂತಹ ಘಟನೆಗಳು ನಡೆಯಬಾರದು. ಈ ಘಟನೆಯ ಬಗ್ಗೆ ತಾಲೂಕು ಆಡಳಿತಕ್ಕೂ ಕೂಡ ಅತೀವ ಬೇಸರ ಬಿದ್ದು ಅಗತ್ಯ ಸಹಕಾರ ನೀಡಲಾಗುವುದು ಅಂತ ಭರವಸೆಯನ್ನ ನೀಡಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಪುರಸಭೆ ವ್ಯವಸ್ಥಾಪಕ ಮಹೇಶ್, ಪುರಸಭೆ ಸಿಬ್ಬಂದಿ ಶ್ರೀನಿವಾಸ್, ಸಮುದಾಯ ಸಂಘಟನಾಧಿಕಾರಿ ನಟರಾಜ್, ಕಂದಾಯ ಅಧಿಕಾರಿ ಮಂಜೇಗೌಡ, ಜೆಇ ಸಚಿನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮಾತಾಡಕ್ ಹೋಗೋದೇ ಇಲ್ಲ. ಈಗ ನನಗೆ ಮತ್ತೆ ಕೆಲಸ ಇರ್ಬೋದು, ನಿಮ್ಮ ಹತ್ರ ಕೆಲಸ ಇರ್ಬೋದು, ಸಾರ್ವಜನಿಕರು ಸ್ವತ್ತು ಕಚೇರಿ ಯಾರಾದ್ರೂ ಬರ್ಬೋದು, ಅರ್ಜಿ ಕೊಡ್ಬೋದು, ಕೆಲಸ ಕೇಳಿ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಆದ್ರೆ ಯಾವ ರೀತಿ ನಡ್ಕೋಬೇಕು, ನಾಗರಿಕರು ನಾಗರಿಕರ ತರ ನಡ್ಕೊಬೇಕು, ಅನಾಗರಿಕರ ತರ ನಡ್ಕೊಂಬಾರ್ದು. ಗೌರವ ಅನ್ನೋದು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ನೌಕರರಾಗಿರ್ಬೋದು, ಅಥವಾ ಸಾಮಾನ್ಯ ಜನ ಆಗಿರ್ಬೋದು, ಎಲ್ಲರಿಗೂ ಒಂದೇ. ಅದು ಆಸ್ತಿ ಆಗಿರ್ಬೋದು, ಅಂತಸ್ತು, ನಾನು ಶ್ರೇಷ್ಠ, ನಾನು ಗೌರವ ಕಮ್ಮಿ ಆಗೋಲ್ಲ, ನಾನು ಮೇಲೆ ಹುದ್ದೆಲಿದ್ದೀನಿ, ಕೆಳಗಡೆ ಹುದ್ದೆಲಿದ್ದೀನಿ, ನನಗೆ ಗೌರವ ಕೊಡಬೇಕು, ಅವ್ರಿಗೆ ಕೊಡಬಾರ್ದು ಅನ್ನೋದು ಯಾರಿಗೂ ಇಲ್ಲ. ಎಲ್ಲರಿಗೂ ಒಂದೇ. ಏನು ಆತ್ಮಗೌರವ, ಆತ್ಮಾಭಿಮಾನ ಇರುತ್ತೆ, ಎಲ್ಲರಿಗೂ ಒಂದೇ. ನನಗೂ ಒಂದೇ, ನಿಮ್ಗೂ ಒಂದೇ, ಇನ್ನೊಬ್ರಿಗೂ ಒಂದೇ, ಎಲ್ಲರಿಗೂ ಒಂದೇ. ಅದನ್ನ ಕಳ್ಕೊಂಡು ಯಾರು ಕೆಲಸ ಮಾಡಕ್ಕಾಗೋದಿಲ್ಲ, ನಾನು ಮಾಡಕ್ಕಾಗಲ್ಲ. ಖಂಡಿತ ತಾಲೂಕು ಆಡಳಿತ ಇನ್ನು ಈ ವಿಷಯದ ಬಗ್ಗೆ ನನಗಂತೂ ಅತೀವ ಬೇಸರ ಇದೆ. ನಿಮ್ಗೆ ಯಾವ ರೀತಿ ಸಹಕಾರ ಬೇಕು ನನಗಂತೂ ಖಂಡಿತ ಸಿಗುತ್ತೆ. ಸಾಹೇಬ್ರು ಹೇಳಿದಾಗೆ ಈಗ ಆಗಲೇ ನಮ್ಮ ನಟರಾಜ್ ಸರ್ ಈಗ ಅವ್ರಿಗೆ ಇನ್ಚಾರ್ಜು ಕಂದಾಧಿಕಾರಿಗಳಾಗಿದ್ದರು. ನಾವು ಆ ಸಂದರ್ಭದಲ್ಲಿ ಸಾಹೇಬರು ನಾವು ಮತ್ತು ಮೀಟಿಂಗ್ ಹೊರಗಡೆ ಹೋದ ಸಂದರ್ಭದಲ್ಲಿ ಒಬ್ಬರು ವ್ಯಕ್ತಿ ಪ್ರೀತಮ್ ಅನ್ನೋರು ಮತ್ತು ಅವ್ರ ಸಹಚರರು ಬಂದು ಖಾತೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗಲಾಟೆ ಮಾಡಿ ಮತ್ತು ನಮ್ಮ ಕಂದಾಯ ಶಾಖೆಯಲ್ಲೂ ಕೂಡ ಚಪ್ಪಲಿ ತೋರಿಸಿರೋದು ಈಗಾಗಲೇ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ. ದಯವಿಟ್ಟು ನಾವು ಕಾನೂನು ವ್ಯಾಪ್ತಿಯಲ್ಲಿ ಏನಿದೆ ಅದನ್ನು ಮಾಡಿಕೊಡ್ತೀವಿ. ಕಾನೂನು ವಿಚಾರಗಳು ಕೆಲವು ಕೋರ್ಟಲ್ಲಿ ಕೇಸ್ ಇರ್ತವೆ, ಅಂಥವನ್ನು ಪರಿಶೀಲನೆ ಮಾಡೋಕ್ಕೆ ಅಧಿಕಾರಿಗಳು ಕೂಡ ಸಮಯಾವಕಾಶ ಬೇಕಾಗುತ್ತೆ. ಆದರೆ ಅದನ್ನು ತಾಳ್ಮೆಯಿಂದ ಕೇಳಿದಿನಿ ಈ ಥರ ಮಾಡಿರೋದು ತುಂಬ ಅಪರಾಧ ಅಂತ ನಮಗೆ ತೋಚಿರೋದ್ರಿಂದ ಇವತ್ತು ನಾವು ಎಲ್ಲ ನಮ್ಮ ನೌಕರರು ಮತ್ತು ನಮ್ಮ ಸಾಹೇಬರ ಕಡೆಯಿಂದ ನಾವು ಈಗ ಮಾನ್ಯ ತಹಸೀಲ್ದಾರ್ ಮತ್ತು ಎಸ್ ಸಾಹೇಬರಿಗೆ ದೂರು ಸಲ್ಲಿಸಬೇಕಂತ ಬಂದಿದ್ದೀವಿ. ಪುರಸಭೆ ಕಚೇರಿಯಲ್ಲಿ ನಮ್ಮ ಮೇಲಧಿಕಾರಿಗಳಿಗೆ ಒಬ್ಬ ಧಮಕಿ ಹಾಕಿ ಚಪ್ಪಲಿ ಹಿಡಿದ್ಬಿಟ್ಟು ಎಲ್ಲ ಇದು ಮಾಡಿ ತೋರಿಸ್ತಾನೆ. ಇದೇ ಥರ ನಡ್ಕೊಂಡೋದ್ರೆ ಪುರಸಭೆ ನಡೆಯೋದು ಹೇಗೆ ಮತ್ತು ನಾವು ಕರ್ತವ್ಯ ಸಲ್ಲಿಸೋದು ಹೇಗೆ? ಹಿಂದೆನೇ ಹಿಂಗೆ ಆಗಿತ್ತು. ಅದು ಇಲ್ಲ, ಈಗ ಎಜುಕೇಟ್ಗಳೇ ಈ ಥರ ಮಾಡ್ತಾರೆ ಹೊರತು ಅದ್ರ ಕಡೆ ಯಾರೂ ಮಾಡ್ತಾ ಇಲ್ಲ. ಹಿಂದೆ ನಮ್ಮ ಪೌರ ಕಾರ್ಮಿಕ ಮಾಲಾನವ್ರಿಗೆ ಲಾಯರ್ಸೋದು ಒಬ್ಬರು ಇದು ಮಾಡಿದ್ರು, ಅದು ಸೇಮ್ ಇದೇ ಥರನೇ ಆಗಿದ್ದು. ಮತ್ತು ನಮಗೆ ಈ ಕಚೇರಿಯಲ್ಲಿ ನಮ್ಗೆ ಏನಪ್ಪ ಅಂದರೆ ಕೆಲಸ ಮಾಡಿ ತುಂಬಾ ಹಿಂಸೆ ಆಗ್ತಿದೆ. ಯಾಕೆ ಅಂತಂದರೆ ಎಲ್ಲ ಈಗ ಚಪ್ಪಲಿ ಇಟ್ಕೊಂಡ್ಬಂದರೆ ನಾಳೆ ಮತ್ತೊಂದು ಮಾಡಲ್ಲ ಅಂತ ಯಾವ ಗ್ಯಾರಂಟಿ ಇದೆ? ಹಾಗಾಗಿ ನಮಗೆ ಸೂಕ್ತ ಬದ್ಧತೆ ಬೇಕು ಮತ್ತು ಆ ವ್ಯಕ್ತಿನ ಕೂಡಲೇ ಬಂಧಿಸಬೇಕಂತ ಬಿಡಿ ಎಲ್ಲ ನಾವು ಆಗುತ್ತೆ. ವಾರದಲ್ಲಿ ಏನು ನಮ್ಮ ಕಚೇರಿಯಲ್ಲಿ ಒಬ್ಬ ವ್ಯಕ್ತಿ ಬಂದು ನಮ್ಮ ಅಧಿಕಾರಿ ನೌಕರರ ಮೇಲೆ ಗಲಾಟೆ ಮಾಡಿ ಚಪ್ಪಲಿಯನ್ನು ತೋರಿಸಿದ್ದು ಸಾಮಾಜಿಕ ಜಾಲತಾಣಗಳೆಲ್ಲ ವಿಡಿಯೋ ವೈರಲ್ ಆಗಿದೆ. ಇದು ಸಂಬಂಧಪಟ್ಟಾಗಿ ಹಲವಾರು ಸಂಘಟನೆಗಳೆಲ್ಲ ಈ ಕಚೇರಿಗೆ ಬಂದು ಯಾಕೆ ನೀವೆಲ್ಲ ಸುಮ್ಮನಿದೆ ಅಂತೇಳಿ ನಮಗೆಲ್ಲ ಎರವು ಮಾಡಿದರು. ಆ ಕೂಡಲೇ ನಮ್ಮ ಅಧಿಕಾರಿ ನಮ್ಮ ಕಚೇರಿ ಕೆಲಸ ಮಾಡ್ತಕ್ಕಂಥ ನೌಕರನ ಕರ್ತಿ ವಿಚಾರಣೆ ಮಾಡಿದಾಗ ನಮ್ಮ ನೌಕರರು ಈ ರೀತಿ ಎಲ್ಲ ಪ್ರಸ್ತಾಪ ಮಾಡಿದಾಗ ನಾವು ಕೂಡಲೇ ಸಂಬಂಧಪಟ್ಟ ಆರಕ್ಷಕನಿಗೆ ದೂರನ್ನು ನೀಡಿ ಆ ವ್ಯಕ್ತಿನ ಬಂಧಿಸುವಂತೆ ಈ ದಿನ ನಮ್ಮ ಮೇಲಧಿಕಾರಿಗಳಿಗಿಂತ